अस्सलाम वालेकुम वरहमतुल्लाहि वबरकातुहू। ಎಲ್ಲರಿಗೂ ನಮಸ್ಕಾರಗಳು। डियर 10th स्टैंडर्ड स्टूडेंट्स, आज की क्लास में हम क्या देखेंगे? ऑल पार्ट 1 के 1 मार्क के क्वेश्चन आंसर्स देखेंगे। फर्स्ट चैप्टर आप लोगों का कौन सा है? वण मರದ ಗಿಳಿ। इसके 1 मार्क के क्वेश्चन आंसर्स देखिए। ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ: ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಉಪಯೋಗಿಸುತ್ತಿದ್ದನು. ಪ್ರಶ್ನೆ 2. ವಿಷದ ಬಾಣು ಮರಕ್ಕೆ ಏಕೆ ತಗುಲಿತು? ಉತ್ತರ: ಜಿಂಕೆಯು ಬಾಣದ ಗುರಿಯಿಂದ ತಪ್ಪಿಸಿಕೊಂಡಿದ್ದಕ್ಕೆ ವಿಷದ ಬಾಣು ಮರಕ್ಕೆ ತಗುಲಿತು. ಪ್ರಶ್ನೆ 3. ವಿಷದ ಬಾಣು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ಉತ್ತರ: ವಿಷದ ಬಾಣು ಮರಕ್ಕೆ ತಗುಲಿದ್ದರಿಂದ ಮರವು ಒಣಗಿ ನಿಂತಿತು. ಪ್ರಶ್ನೆ 4. ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? ಉತ್ತರ: ಒಣಮರವನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸವಿದ್ದ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಪ್ರಶ್ನೆ 5. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ: ಗಿಳಿಯ ತತ್ವನಿಷ್ಠೆಯ ಗುಣವನ್ನು इंद्रनु ಮೆಚ್ಚಿಕೊಂಡನು। ये फर्स्ट चैप्टर वनमರದ गिಳಿ के 1 मार्क के इजी क्वेश्चन विथ आंसर्स है, शॉर्ट आंसर्स। अब हम सेकेंड चैप्टर के देखेंगे 1 मार्क के क्वेश्चन आंसर्स। सेकेंड चैप्टर आप लोगों का हसी मसी कृषि है। इसके इजी क्वेश्चन विथ आंसर्स देखिए। ಪ್ರಶ್ನೆ 1. ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿದೆ? ಉತ್ತರ: ದೇಶದ ಉದ್ಧಾರ ಹಸಿ-ಮಸಿ ಕೃಷಿಯನ್ನು ಅವಲಂಬಿಸಿದೆ. ಪ್ರಶ್ನೆ 2. ಹಸಿ-ಮಸಿ ಎಂದರೇನು? ಉತ್ತರ: ಹಸಿ ಎಂದರೆ ಯುದ್ಧ, ಮಸಿ ಎಂದರೆ ಸಾಹಿತ್ಯ. ಪ್ರಶ್ನೆ 3. ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ: ಈ ನಾಡಿನ ಬೆನ್ನೆಲುಬು ರೈತ. ಪ್ರಶ್ನೆ 4. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದರು? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ. ಪ್ರಶ್ನೆ 5. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ पाल हैरिस प्रशस्ति ನೀಡಿದೆ। देखिए स्टूडेंट्स, ये आप लोगों का सेकेंड चैप्टर हसी मसी कृषि का 1 मार्क के शॉर्ट एंड स्वीट क्वेश्चन एंड आंसर है। अब हम थर्ड चैप्टर के 1 मार्क के क्वेश्चन आंसर देखेंगे। थर्ड चैप्टर आप लोगों का गाना योगी पंडित पुट्टराज गवाई। इसके शॉर्ट एंड स्वीट 1 मार्क के क्वेश्चन आंसर देखेंगे। प्रश्न 1. ಪುಟ್ಟರಾಜ ತಂದೆ ತಾಯಿಗಳ ಹೆಸರೇನು? ಉತ್ತರ: ಪುಟ್ಟರಾಜರ ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ. ಪ್ರಶ್ನೆ 2. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಉತ್ತರ: ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ ಇರುತ್ತದೆ. ಪ್ರಶ್ನೆ 3. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ: ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಮಗ ಪುಟ್ಟರಾಜನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡರು. ಪ್ರಶ್ನೆ 4. ಪುಟ್ಟರಾಜರು ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು? ಉತ್ತರ: ಪುಟ್ಟರಾಜರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು. ಪ್ರಶ್ನೆ 5. ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಉತ್ತರ: ಪುಟ್ಟರಾಜರು ಸ್ವದೇಶಿ आंदोलनಕ್ಕೆ ಕೈ ಜೋಡಿಸಲು ಖಾದಿ ಬಟ್ಟೆ तोड़लू निर्धरिसिದರು। देखिए ये आप लोगों के थर्ड चैप्टर गाना योगी पंडित पुट्टराज गवाई का क्वेश्चन विथ आंसर है 1 मार्क के। अब हम फोर्थ चैप्टर के 1 मार्क के क्वेश्चन आंसर देखेंगे। फोर्थ लेसन ಹಕ್ಕಿಗೂಡುಗಳ ನಿಗೂಢ ಜಗತ್ತು। इसके 1 मार्क के शॉर्ट आंसर्स। ಪ್ರಶ್ನೆ 1. ಸಸ್ತನಿಗಳ ಆಶ್ರಯದಾಣಗಳು ಯಾವ್ಯಾವು? ಉತ್ತರ: ಗುಹೆ, ಕೋಟರೆ, ಗೂಡು, ಬಿಲ್ಲದಂತಹ ಸ್ಥಳಗಳು ಸಸ್ತನಿಗಳ ಆಶ್ರಯದಾಣಗಳಾಗಿವೆ. ಪ್ರಶ್ನೆ 2. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ? ಉತ್ತರ: ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವನಿಯ ಪಾಠ ಹೇಳುತ್ತವೆ. ಪ್ರಶ್ನೆ 3. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಉತ್ತರ: ಹಕ್ಕಿಗೂಡಿನಲ್ಲಿ ಕಲಾವಿದನ ಸ್ವಪ್ರಜ್ಞತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. ಪ್ರಶ್ನೆ 4. ಹಕ್ಕಿಗಳು ಗೂಡನ್ನು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ಉತ್ತರ:
ಹಕ್ಕಿಯ ದೇಹ ಸ್ವರೂಪ, ಪರಿಸರದ ವೈಲಕ್ಷಣ್ಯಗಳು, ಬಲಿ, ಬೇಟೆ ಸಂಬಂಧಗಳು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾಗಿವೆ. ಪ್ರಶ್ನೆ 5. ಅಮೆರಿಕದಲ್ಲಿ ಗ್ರಾನೈಟ್ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು? ಉತ್ತರ: ಅಮೆರಿಕದಲ್ಲಿ ಗ್ರಾನೈಟ್ ಕಡಲಹಕ್ಕಿ ಗಲ್ಫ್ ಚೆಂಡು, ನೀಲಿ ಸೀಸೆಯ ಚೂರು, ಈರುಳ್ಳಿ, ಸಿಂಪೆ ಮತ್ತು ಸಣ್ಣ ಬೊಂಬೆಯಿಂದ ತನ್ನ ಗೂಡನ್ನು अलंकरिसिತ್ತು. देखिए ये आप लोगों का 4th लेसन हक्की गूಡುಗಳ निगूढ़ जगतु का शॉर्ट आंसर्स है. अब डियर स्टूडेंट्स, ये थे आप लोगों के ऑल 4 चैप्टर के 1 मार्क के शॉर्ट एंड स्वीट क्वेश्चन आंसर्स. अगर आप लोगों को आगे भी और शॉर्ट एंड स्वीट क्वेश्चन आंसर सुनना है तो आप लोग मेरे को कमेंट करिए, इंशाल्लाह वो भी वीडियोस आएंगे. और एक्सप्लेनेशन के वीडियोस भी होना है तो आप लोग कमेंट करिए, मैं लिंक आप लोगों के कमेंट में भेज देता हूँ. मिलते हैं नेक्स्ट वीडियो में. आई होप आपको ये हेल्प हुआ हो. थैंक यू.